ಬಿಡಾಡಿ ವಾಹನಗಳ ಎತ್ತಂಗಡಿಯ ಡೆಡ್ ಲೈನ್ ಈಗಾಗಲೇ ಅಂತ್ಯವಾಗಿದೆ. ಬೆಂಗಳೂರಿನಲ್ಲಿ ಅನಾಥ ವಾಹನಗಳ ಟೋಯಿಂಗ್ ಕಾರ್ಯ ಆರಂಭವಾಗಿದೆ. ಈ ಹಿಂದೆಯೇ ಡೆಡ್ ಲೈನ್ ಅನ್ನ ನೀಡಲಾಗಿತ್ತು, ಸಮಯವನ್ನ ನೀಡಲಾಗಿತ್ತು. ತಮ್ಮ ವಾಹನಗಳನ್ನ ತಮ್ಮ ಜಾಗದಲ್ಲಿ ಇರಿಸಿಕೊಳ್ಳುವಂತೆ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಈಗ ಟೋಯಿಂಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ಚಾಲನೆಯನ್ನ ಕೊಟ್ಟಿದ್ದಾರೆ. ಮಲ್ಲೇಶ್ವರಂನಲ್ಲಿ ಟೋಯಿಂಗ್ ಕಾರ್ಯಕ್ಕೆ ಚಾಲನೆ ಸಿಕ್ಕಿದ್ದು, ವಾರದ ಹಿಂದೆ ವಾಹನಗಳಿಗೆ ನೋಟಿಸ್ ಅನ್ನ ಕೂಡ ಜಿಬಿಎ ಅಂಟಿಸಿತ್ತು. ಅದಾಗಿಯೂ ಕೂಡ ಎಷ್ಟೋ ವಾಹನಗಳು ಅಲ್ಲಲ್ಲೇ ನಿಂತಿವೆ. ಅಂತಹ ವಾಹನಗಳನ್ನ ಟೋಯಿಂಗ್ ಮಾಡುವಂತಹ ಕೆಲಸಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ಬಗ್ಗೆ ಸಚಿವರು ಕೂಡ ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬೆಂಗಳೂರಿನ ಸ್ವಚ್ಛಗೊಳಿಸುವಂತಹ ಕಾರ್ಯಗಳನ್ನ ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದಾರೆ. ಅದು ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸೋದಾಗಿರಬಹುದು, ಇಂತಹ ಕೆಟ್ಟು ನಿಂತಹ ಅಥವಾ ಹಳೆಯ ವಾಹನಗಳನ್ನ ತೆರವುಗೊಳಿಸುವಂತಹ ಕಾರ್ಯಗಳಾಗಿರಬಹುದು. ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯ ಕೂಡ ಮುಂದುವರೆದಿದೆ. ಕಾರ್ಯಾಚರಣೆ ರಿಚ್ಮಂಡ್ ಟೌನ್ನ ರೆನಿಸನ್ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಫುಟ್ಪಾತ್ನಲ್ಲಿ ಇದ್ದಂತಹ ಅಂಗಡಿ, ಹೋಟೆಲ್ಗಳನ್ನ ತೆರವುಗೊಳಿಸ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು. ಅಂಗಡಿಗಳ ತೆರವಿಗೆ ಬೀದಿ ಬದಿ ವ್ಯಾಪಾರಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಬಿಎ ಅಧಿಕಾರಿಗಳು ವ್ಯಾಪಾರಿಗಳ ನಡುವೆ ಈ ಸಂದರ್ಭ ಮಾತಿನ ಚಕಮಕಿ ಕೂಡ ನಡೆದಿದೆ. ಪ್ರತಿನಿತ್ಯ ಇಂಥದ್ದೇ ಒಂದಷ್ಟು ಘಟನೆಗಳಾಗ್ತಾ ಇದೆ. ಏಕೆಂದರೆ ಜಿಬಿಎ ಅಧಿಕಾರಿಗಳು ಎಲ್ಲೆಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅಂತವರ ಅಂಗಡಿ ಮುಂಗಟ್ಟುಗಳನ್ನ ತೆರೆಸುವಂತಹ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಆ ಸಂದರ್ಭದಲ್ಲಿ ಅವರ ವಿರೋಧ ಕೂಡ ವ್ಯಕ್ತವಾಗಿರುವುದು. ಇನ್ನೊಂದು ಕಡೆ ಟೋಯಿಂಗ್ ವಾಹನ ಅದನ್ನು ತೆರವುಗೊಳಿಸುವಂತಹ ಕಾರ್ಯ ಕೂಡ ಆರಂಭವಾಗಿದೆ. ಜಿಬಿಎ ಅವರು ಸುಮಾರು ಜಾಗಗಳನ್ನ ಗುರುತಿಸಿದ್ದಾರೆ, ಬೇರೆ ಬೇರೆ ಕಳೆಗಳಲ್ಲಿ ಗುರುತಿಸಿದ್ದಾರೆ. ಉದಾಹರಣೆಗೆ ಒಂದು ಈಗ ಸೆಂಟ್ರಲ್ ಕಾರ್ಪೊರೇಷನ್ ಅವರು ಲಕ್ಸಂದ್ರದಲ್ಲಿ ಗುರುತಿಸಿದ್ದಾರೆ. ಈಸ್ಟ್ ಕಾರ್ಪೊರೇಷನ್ ಅವರು ಹೋಪ್ ಫಾರ್ಮ್ ಜಂಕ್ಷನಲ್ಲಿ ಒಂದು ಗೌರ್ಮೆಂಟ್ ಲ್ಯಾಂಡನ್ನು ಇದಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ವೆಸ್ಟಲ್ಲಿ ಮೈಸೂರು ಲ್ಯಾಂಪ್ಸು ಮತ್ತು ಚಂದ್ರ ಲೇಔಟ್ ಒಂದು BDA ಸೈಟ್ ಇದೆ. ಯಡಿಯೂರು ಇಟ್ಮಡು ಹತ್ರ ಒಂದು ಬಸ್ ಸ್ಟಾಪ್ ಹತ್ರ ಒಂದು ಸೈಟ್ ಗುರುತಿಸಿದ್ದಾರೆ. ನಾರ್ತಲ್ಲಿ ಕೋಗಿಲ್ ಹತ್ರ ಒಂದು ಜಾಗ ಗುರುತಿಸಿದ್ದಾರೆ. ಸೌತಲ್ಲಿ ಅಲ್ಲೂ ಕೂಡ ರಾಗಿಗುಡ್ಡ ಮೆಟ್ರೋ ಹತ್ರ ಒಂದು ಸ್ಟೇಷನ್ ಇದೆ. ಕದ್ರೇನಹಳ್ಳಿ ಹತ್ರ ಒಂದು ಜಾಗ ಇದೆ. ಹೊಸೂರು ಮೇನ್ ರೋಡ್ ಹತ್ರ ಒಂದು ಜಾಗ ಹುಡುಕಿದ್ದಾರೆ. ಹಾಗೆ ಬೊಮ್ಮನಹಳ್ಳಿಯಲ್ಲಿ ಒಂದು ಜಾಗ ಹುಡುಕಿದ್ದಾರೆ. ಹೀಗೆ ಸುಮಾರು ಜಾಗಗಳನ್ನು ಹುಡುಕಿ ಅಲ್ಲಿ ಇವುಗಳನ್ನ ನಾವು 15 ದಿನ ಇಡ್ತೇವೆ, ಆ ಪೇಪರ್ ನೋಟಿಫಿಕೇಶನ್ ಕೊಡ್ತೇವೆ. ಇಲ್ಲ ಅಲ್ಲಿ ನಾವು ಅವ್ರು ಬಂದರೆ ಟೋಯಿಂಗ್ ಚಾರ್ಜಸ್ಸು ಪ್ಲಸ್ಸು ಪೆನಲ್ಟಿ ಸೇರಿ ಅವ್ರ ಹತ್ರ ಕಟ್ಟಿಸ್ಕೊಂಡು ವಾಪಸ್ ತೊಗೊಂಡು ಹೋಗೋಕ್ಕೆ ಅವಕಾಶ ಇದೆ. ಅದಕ್ಕೂ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಪಬ್ಲಿಕ್ಕಲ್ಲಿ ಒಂದು ಪೇಪರಲ್ಲಿ ನೋಟಿಸ್ ಕೊಟ್ಟು ಅದನ್ನ ಹರಾಜು ಹಾಕ್ತೇವೆ. ನಮ್ಮ ಜಿಬಿಎ ಅಧಿಕಾರಿಗಳನ್ನು ಅವರು ಕಾಂಟ್ಯಾಕ್ಟ್ ಮಾಡಲಿ, ಎಲ್ಲಿ ಟೋ ಆಗಿದೆ ಅಂತ ನಾವು ಇದನ್ನು ರೆಕಾರ್ಡಲ್ಲಿ ನಾವು ಜನಗಳಿಗೆ ಸಿಗೋ ಹಂಗೆ ಮಾಡ್ತೇವೆ. ಅವರು ಎಲ್ಲಿಗೆ ಹೋಗಿದೆ ಅವರ ವಾಹನ ಅನ್ನೋದನ್ನು ಕೂಡ ನಾವು ರೆಕಾರ್ಡ್ ಮೇಂಟೈನ್ ಮಾಡ್ತೇವೆ. ಅವ್ರಿಗೆ ಆದಷ್ಟು ಗೈಡ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಆದರೆ ನೋಡಿ, ಬಂದ್ಬಿಟ್ಟು ನೀವು ಹೇಗಾಗುತ್ತೆ, ಟೋಯಿಂಗ್ ಆದಮೇಲೆ ಬಂದ್ಬಿಟ್ಟು ನನ್ನ ಗಾಡಿ ಎಲ್ಲೋಗಿದೆ ಗೊತ್ತಾಗಿಲ್ಲ ನನಗೆ ಅಂತ ಅವ್ರೇನೋ ವಿಕ್ಟಿಮ್ಗಳ ಥರ ಆಡೋದು ಇದೆಯಲ್ಲ, ಅವರು ವಿಕ್ಟಿಮ್ ಅಲ್ಲ, ಸಾರ್ವಜನಿಕರು ವಿಕ್ಟಿಮು. ನಾವು ಅರ್ಥ ಮಾಡ್ಕೊಳ್ಳೋಣ. ಸದ್ಯಕ್ಕೆ ನಾವು ಟೋಯಿಂಗ್ ಚಾರ್ಜಸ್ಸು ಪ್ಲಸ್ಸು ಪೆನಲ್ಟಿ ಇಷ್ಟನ್ನೇ ನಾವು ಕೇಳ್ತಾ ಇದ್ದೇವೆ ಸದ್ಯಕ್ಕೆ.